ನೋಡಿದೆಯಾ ಕರ್ಣ? ಆ ಪಾಂಚಾಲಿ ಅಹಂಕಾರವನ್ನ, ಈ ಮಾಯಾ ಮಹಲ್ ನನ್ನ ಎದೆಯಲ್ಲಿ ಬೆಂಕಿ ಹಚ್ಚುತ್ತಿದೆ. ಈ ಇಂದ್ರಪ್ರಸ್ಥವನ್ನು ಸುಟ್ಟು ಭಸ್ಮ ಮಾಡುವೆ ಮಿತ್ರ. ಆದೇಶಿಸು ಸಾಕು. ಅವರ ಕುಲವನ್ನೇ ಸರ್ವನಾಶ ಮಾಡುವೆ. ಬೇಡ ಕರ್ಣ. ಮಾಯಮಹಾಲ್ನಲ್ಲಿ ಅವಮಾನ ಮಾಡಿದವಳಿಗೆ ಹಸ್ತಿನಾಪುರದ ತುಂಬಿದ ಸಭಂಗನದಲ್ಲೇ ಅವಳ ಮಾನಹರಣ ಮಾಡುವೆ. ನನ್ನ ಬಳಿ ಇನ್ನೇನು ಉಳಿದಿಲ್ಲ ಶಕುನಿ ಮಾವ. ರಾಜ್ಯ ಸಂಪತ್ತು ಎಲ್ಲವನ್ನು ಕಳೆದುಕೊಂಡೆ. ಇನ್ನೂ ಒಂದು ಪಣವಿದೆ ಧರ್ಮರಾಜ. ನಿನ್ನ ಧರ್ಮಪತ್ನಿ ಪಾಂಚಾಲಿ. ಅಣ್ಣ, ದ್ರೌಪದಿಯನ್ನು ಪಣಕ್ಕಿಡುವ ಅಧಿಕಾರ ನಿನಗಿಲ್ಲ. ನನ್ನ ಗಾಂಡಿವಾದ ನಾನೆದುರುತ್ತಿದೆ. ನನ್ನ ಗದೆ ಈ ಕುರುಸಭೆಯನ್ನು ಈಗಲೇ ಧ್ವಂಸ ಮಾಡಬಲ್ಲದು. ಆದರೆ ಅಣ್ಣನ ಮಾತಿಗೆ ಕಟ್ಟು ಬಿದ್ದಿದ್ದೇನೆ. ಬಾದಾಸಿ, ಇಂದು ನಿನ್ನನ್ನು ಕಾಪಾಡಲು ನಿನ್ನ 5 ಗಂಡರಿಂದಲೂ ಸಾಧ್ಯವಿಲ್ಲ. ಅವಳೀಗ ನಮ್ಮ ಗುಲಾಮಿ. ಕುರುವಿದ್ದರಿದ್ದ ಸಭೆಯಲ್ಲಿ ಒಬ್ಬ ಹೆಣ್ಣಿಗೆ ಈ ಗತಿಯೇ? ಪಿತಾಮಹ ಭೀಷ್ಮರೇ, ನೀವು ಮೌನವೇ? ಯಾರು ನನ್ನ ರಕ್ಷಣೆಗೆ ಬರುವರಿಲ್ಲವೇ? ಕ್ಷಮಿಸು ಪಾಂಚಾಲಿ. ಯುದ್ಧದ ನಿಯಮ ಮತ್ತು ಧರ್ಮದ ಹೆಸರಲ್ಲಿ ನಾವು ಕೈಕಟ್ಟಿ ನಿಂತಿದ್ದೇವೆ. ಹೇ ಕೃಷ್ಣ, ಗೋವಿಂದ, ಮುರಾರಿ, ಕಾಪಾಡು ತಂದೆ. ಇಂದು ಈ ದ್ಯೂತದಲ್ಲಿ ಪಾಂಡವರ ಸೊಕ್ಕು ಮುರಿಯಿತು ಕರ್ಣ. ಹಸ್ತಿನಾಪುರ ಈಗ ಸಂಪೂರ್ಣ ನನ್ನದು. ಇದು ಕೇವಲ ಆರಂಭವಷ್ಟೇ ಮಿತ್ರ. ಕುರುಕ್ಷೇತ್ರದ ಮಹಾಯುದ್ಧಕ್ಕೆ ಈ ನಿನ್ನ ಕರ್ಣನ ವಿಜಯ ಧನುಸ್ಸು ಸದಾ ಸಿದ್ಧ. ಹೇ ಕೌರವಾದವರೇ ಕೇಳಿ. ರಣರಂಗದಲ್ಲಿ ಇದೆ ದುಶ್ಯಾಸನ ಎದೆ ಸೀಳಿ ರಕ್ತ ಕುಡಿಯದಿದ್ದರೆ, ನಿನ್ನ ತೊಡೆಯನ್ನು ಗದೆಯಿಂದ ಮುರಿಯದಿದ್ದರೆ ನಾನು ವಾಯುಪುತ್ರ ಭೀಮನೇ ಅಲ್ಲ.